ಮನೆಗಳಿಗೆ ಪೂರೈಕೆ ಮಾಡುವ ಗೃಹ ಬಳಕೆ ಸಿಲಿಂಡರ್ ಗ್ರಾಹಕರಿಂದ ಏಜೆನ್ಸಿಯವರು ಹಣ ವಸೂಲಿ ಮಾಡಬಾರದು ಅಂತ ಸರ್ಕಾರ ಹೇಳುತ್ತೆ. ಆದರೆ ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಸರ್ಕಾರದ ಆದೇಶ ಅನ್ವಯಿಸಿಲ್ಲದ ಕಾರಣ ಒತ್ತಾಯ ಪೂರ್ವಕವಾಗಿ ಹಣ ವಸೂಲಿ ಮಾಡುತ್ತಿರುವ ಆರೋಪ ಬೆಳಕಿಗೆ ಬಂದಿದೆ. ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಸಾಹೇಬ್ರೆ, ಅದೇನು ಡ್ಯೂಟಿ ಮಾಡ್ತೀರಾ ಸ್ವಾಮಿ? ಮಾನ್ವಿ ತಾಲೂಕಿನ ಗ್ಯಾಸ್ ಏಜೆನ್ಸಿಯವರು ಗೃಹ ಬಳಕೆಯ ಗ್ರಾಹಕರಿಂದ ಹಣ ವಸೂಲಿ ಮಾಡುವ ಮಾಫಿಯಾ ದಂಧೆ ನಡೀತಾ ಇದ್ದು, ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಸಾಹೇಬ್ರೆ ಎಸಿ ಕಾರಲ್ಲಿ ಜುಮ್ಮೆಂದು ತಿರುಗಾಡೋದನ್ನ ಬಿಟ್ಟು ಬಡವರ ಕಷ್ಟವನ್ನ ಕೇಳಿ ಸ್ವಾಮಿ. ಮಾನ್ವಿಯಲ್ಲಿ ಅಮಾಯಕರಿಂದ ಹಣ ವಸೂಲಿ ಮಾಡುತ್ತಾರಂದ್ರೆ ಗ್ಯಾಸ್ ಏಜೆನ್ಸಿಗಳಿಂದ ಅದೆಷ್ಟು ಮಾಮೂಲಿ ಮುಟ್ಟುತ್ತಿದೆ ಎಂದು ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಅವರ ಮೌನದ ಉತ್ತರವೇ ಇಲ್ಲಿ ಎದ್ದು ಕಾಣುತ್ತೆ. ಬರ್ತಾನೆ ಇಲ್ಲ, ಅವ್ರು ನಮ್ಗೆ ಗೊತ್ತಿಲ್ಲ, ಸಂಬಂಧ ಇಲ್ಲ ಅನ್ನಂಗಿದಾರ ಇವ್ರು ಫುಡ್ ಇನ್ಸ್ಪೆಕ್ಟ್ರು ಇವರೆಲ್ಲರೂ. ಆಮೇಲೆ ಇವರು ಮನೆಗೆ ಗ್ಯಾಸ್ ಬಂದು ಇಳಿಸ್ತಾರೆ ಸರ್, 30 ರೂಪಾಯಿ ತೊಗೋಬಾರ್ದು ಅಂತಾರೆ. ಇವ್ರು 30 ರೂಪಾಯಿ ಕಂಪಲ್ಸರಿ ತೊಗೊಂತಾರೆ ಮನೆಗೆ ಇಳಿಸಿದ್ರು ಗ್ಯಾಸ್ ಅಂಗಡಿಯವ್ರು ಸರ್. ಫ್ರೀ ಇಳಿಸ್ಬೇಕಂತ ಸರ್ಕಾರ DC ಆದೇಶ ಮಾಡ್ತಾರೆ, ಆದ್ರೂ ಇವ್ರು 30 ರೂಪಾಯಿ ತಗೊಂತಾರೆ ಸರ್ ಕಂಟಿನ್ಯೂ. ಇಲ್ಲ ಅಂದ್ರೆ ಮನೆಗೆ ಇಳಿಸಲ್ಲ ಅಂತಾರೆ ಸರ್. ಇವ್ರು ಹೇಳ್ತಾರೆ ಸರ್. ಇವ್ರು ಅಂಗಡಿಯವ್ರು ಸರ್. ಅಂಗಡಿಯವ್ರು ಕೂಡ ನಾವು ಒಂದು ಸರ್ತಿ ಗುದ್ದಾಡಿದ್ದೀನಿ ಸರ್. ಲಂಚ ಕೊಡ್ತಿದ್ದಲ್ಲಪ್ಪ ಇಲ್ಲಿ ನಮ್ಗೆ 20 ರೂಪಾಯಿ ಕೊಡೋಕೆ ಇದು ಮಾಡ್ತೇನೆ, 30 ಕೊಡೋಕೆ ಇದು ಮಾಡ್ತೇನೆ ಅಂತಾರೆ. ಲಂಚ ಕೊಡ್ತೀವಂತ ಬೇರೆ ಕಡೆ. ಲಂಚ ಅಂತೀರಿ. ಹೇಳಕತ್ತಾನೆ. ಏನಂತೀರಿ, ನಾ ಇದ್ದಿಲ್ಲ ಹೆಣ್ಮಕ್ಳಿಗೆ 30 ರೂಪಾಯಿ ಇಸ್ಕೊಂಡು ತೊಗೊಂಡು ಹೋಗ್ಬಿಟ್ಟಾನೆ ಇಳಿಸಿ. ಪ್ರತಿ ಸಾರಿ ಹಿಂಗೆ, ಇಲ್ಲ ಅಂದ್ರೆ ಇಳಿಸಲ್ಲ. ಇಲ್ಲೇ ಬಂದು ಒಯ್ಬೇಕು ನಾವು. 30 ರೂಪಾಯಿ ಕೊಡಲ್ಲ ಅಂದರೆ ಇಲ್ಲೇ ಬಂದು ಒಯ್ಬೇಕು. ಈ ಥರ ಮಾಡ್ತಾರೆ ಸರ್. ಕೇಳ್ಬೇಕು ಸರ್, ಗುದ್ದಾಡ್ಬೇಕು. ಅವ್ರು ಕೂಡ ಫೈಟಿಂಗ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ನೋಡಿ ಸರ್. ಸರ್ಕಾರ ಏನು ಹೇಳ್ತಾರೆ ಸರ್, ದಿವಸ ಪತ್ರಿಕೆಯಲ್ಲಿ ಬರ್ತದಿಲ್ಲ ಸರ್. ಉಚಿತವಾಗಿ ಮನೆಗೆ ಇಳಿಸ್ಬೇಕು ಅಂತೇಳಿ ಇಲ್ಲ, ಅದು ಇಲ್ಲ. ಆಮೇಲೆ ಇಲ್ಲಿ ಒಂದು ಏನನ್ನು ಬ್ಯಾನರ್ ಹಾಕ್ಬೇಕಲ್ಲ ಸರ್, ಇಷ್ಟು ದಿನ ಐತೆ ಜನರು ಏನು ತೊಂದರೆ ತಗೋಬೇಡ್ರಿ ಅಂತ ಹೇಳ್ಬೇಕಲ್ಲ. ಆಮೇಲೆ 1 ಗಂಟೆಗೆ ಊಟಕ್ಕೆ ಹೋಗ್ತಾರೆ ಸರ್ ಇವರು. 30 ರೂಪಾಯಿ ತಗೊಂತಾರೆ ಸರ್. ಇಲ್ಲ, ನಾವು ಗುದ್ದಾಡ್ಬೇಕು ಇವ್ರು ಕೂಡ. ಅದೇ ಹೇಳ್ತೀನಿ, ಲಂಚ ಕೇಳ್ತಾರಂತ. ಇಲ್ಲ ಅಂದ್ರೆ ಇಳಿಸಲ್ಲ. ಅವ್ರಿಬ್ಬರು ಕೂಡ ಗುದ್ದಾಡಿದೀನಿ ಸರ್, ಇಲ್ಲಿರೋರು ಕೂಡ. ಜಗಳ ಆಡೀನಿ ಸರ್. ಇಲ್ಲ ಏನೇನು ಮಾಡ ಕೊಡ್ಬೇಕು ನೀನು ಅಂತಾರೆ. ನಮ್ಮ ಹೆಸರು ಜಹೀರ್ ಅಹಮದ್ ಅಂತೇಳಿ. ತಹಶೀಲ್ದಾರ್ ರಾಜು ಪಿರಂಗಿ ಅವರೇ, ತಾಲೂಕು ದಂಡಾಧಿಕಾರಿ, ನೀವು ದಂಡಿಸುವ ಕೆಲಸ ಮಾಡಿ ಸ್ವಾಮಿ. ನೀವೇ ಮೌನವಾಗಿದ್ರೆ ಏನಿದರ ಅರ್ಥ? ಮಾನ್ವಿಯಲ್ಲಿ ಅಮಾಯಕ ಬಡ ಜನರಿಂದ ಗ್ಯಾಸ್ ತಂದಿದ್ದಕ್ಕಾಗಿ ಹಣ ವಸೂಲಿ ಮಾಡುತ್ತಾರೆ. ಇಲ್ಲಿ ಕಾನೂನಿನ ಆದೇಶಗಳು ಪಾಲನೆಯಾಗುತ್ತಾ ಇಲ್ವಾ ಎಂದು ತಹಶೀಲ್ದಾರ್ ರಾಜು ಪಿರಂಗಿ ಅವರೇ ಉತ್ತರ ನೀಡಬೇಕಾಗಿದೆ. ಡೋರ್ ಡೆಲಿವರಿ ಕೊಡೋದು ಯಾವುದೇ ಫೀಸ್ ಇಲ್ದಂಗೆ ಡೋರ್ ಡೆಲಿವರಿ ಕೊಡಬೇಕು. ಕಂಡೀಷನ್ ಮಾಡ್ತಾರೆ, 40 ಕೊಡು, 50 ಕೊಡು, 30 ಕೊಡು ಅಂತಂದು. ಒಂದು ವೇಳೆ ಕೊಟ್ಟಿಲ್ಲ ಅಂತಂದ್ರೆ ಏನು ಮಾಡ್ತಾರೆ, ಡಿಲೇ ಮಾಡಿಬಿಡ್ತಾರೆ. ಹಂಗಾಗಿ ಅದು ಫ್ರೀ ಡೆಲಿವರಿ ಕೊಡಬೇಕು. ಮತ್ತು ಈಗ ಏನೈತಲ್ಲ, ಇದು KYC ಇದು ನಮ್ದು ಭಾರತ್ ಗ್ಯಾಸ್. ಕೊಡ್ಬೇಕ್ರಿ, ನಮಗೆ ಸ್ಯಾಲ್ರಿ ಕಡಿಮೆ ಕೊಡ್ತಾರ, ನೀವು ಕೊಟ್ಟದೇ ನಮ್ಗೆ ಇರ್ತದೆ ಅಂತ ಹೇಳ್ತಾರೆ ಅವ್ರು ಡೆಲಿವರಿ ಕೊಡೋಕೆ ಬಂದವರು. ಅದು ಸೇಲ್ಸ್ ಆಫೀಸರು ಆ್ಯಕ್ಷನ್ ತೊಗೋಬೇಕಿರೋದು. ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಮೇಲೆ ಸೇಲ್ಸ್ ಆಫೀಸರ್ ಆ್ಯಕ್ಷನ್ ತೊಗೋಬೇಕು. ಆ ಸೇಲ್ಸ್ ಆಫೀಸರಿಗೆ ಕಂಪ್ಲೇಂಟ್ ಮಾಡಿದ್ರೂ ಅವರು ಕಿವಿಗೆ ಹಾಕ್ಯನಂಗಿಲ್ಲ. ಆಹಾರ ಇಲಾಖೆ ಅಧಿಕಾರಿ, ಸೇಲ್ಸ್ ಆಫೀಸರು, ಫುಡ್ ಇನ್ಸ್ಪೆಕ್ಟರು, ತಹಸೀಲ್ದಾರು, ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಯಾರ್ಯಾರು ಇದ್ದಾರೋ ಅವರೆಲ್ಲ ಆ್ಯಕ್ಷನ್ ತೊಗೋಬೇಕು. ಈ ರೀತಿಯಾಗಿ ಜನರಿಂದ ಲೂಟಿ ಮಾಡ್ತಾರೆ ಹೆಂಗೆ ಸರ್? ಅಗಲ್ದಾರೋಡೆ ಸರ್ ಎಲ್ಲ ಇದು ಲೂಟಿ ಮಾಡ್ತಾ ಇದ್ದಾರೆ ಸರ್. ಈ ಕಣ್ಣಿದ್ದು ಕುರುಡ ಇದೆ, ಕಿವಿದ್ದು ಕಿವುಡ ಐತೆ. ಎಲ್ಲ ಅಧಿಕಾರಿಗಳು ಇಷ್ಟೊಂದು ಜನ ಇಲ್ಲಿ ವೆಯ್ಟಿಂಗ್ ಇದ್ರ ಸಹಿತ ಯಾರೊಬ್ಬ ಅಧಿಕಾರಿಗಳನ್ನು ಬಂದಾರ ನೋಡ್ರಿ, ಇಲ್ಲಿ ಯಾರೂ ಇಲ್ಲ. ಅದು ಕಂಡೀಷನ್ನಲ್ಲಿ ಇರ್ತದೆ ಸರ್. ಎಲ್ಲ ಡೋರ್ ಡೆಲಿವರಿ ಕೊಡ್ಬೇಕಂತ ಕಂಪ್ನಿ ಕಂಡೀಷನ್ನಲ್ಲಿ ಇರ್ತದೆ. ಅದನ್ನೆಲ್ಲ ಗಾಳಿ ತೂರಾಟ ಮಾಡ್ತಾರೆ, ತೂರಾಟ ಮಾಡಿ ದರೋಡೆ ಮಾಡ್ತಾರೆ. ಒಂದಕ್ಕೆ 30 ರೂಪಾಯಿ 40 ರೂಪಾಯಿ ಅವರು ಬಾಯಿ ಬಂದಂಗೆ ಕೇಳ್ತಾರೆ. ಕೆಲವ್ರು ಕೊಟ್ಟಿಲ್ಲ ಅಂತಂದ್ರೆ ನೆಕ್ಸ್ಟ್ ಟೈಮ್ನಲ್ಲಿ ಡಿಲೇ ಮಾಡ್ತಾರೆ ಸಿಲಿಂಡರ್ ಕೊಡೋಕೆ. ನಮ್ಗೆ ಗ್ಯಾಸ್ ಅಂಗಡಿಯಲ್ಲಿ ಸ್ಯಾಲ್ರಿ ಕಡಿಮೆ ಇದ್ದರೆ ನಮ್ಗಿದೆ ಅಂತಂದು ಹೇಳ್ತಾರೆ ಅವರು. ಗ್ಯಾಸ್ ಅಂಗಡಿಯಲ್ಲಿ ಸ್ಯಾಲ್ರಿ ಆವಾಗೇನು ಹಾಕೋದಿಲ್ಲ, ಆ ಟೈಮ್ನಲ್ಲಿ ಕೊಟ್ಟೋದಾರೆ ನೆಕ್ಸ್ಟ್ ಟೈಮ್ ಬರೋಲ್ಲ. ನೆಕ್ಸ್ಟ್ ಟೈಮ್ನಲ್ಲಿ ಬರೋದಿಲ್ಲ ಗ್ಯಾಸ್ ಕೊಡೋಕೆ. ಸರ್ ನಿಮ್ಮ ಹೆಸರು? ಬಸವರಾಜ ರೀ, ಯಾವ ನೀರ್ಮಾನಿ ಸರ್. ಹೌದಾ ಸರ್? ಇದು ಸಿಲಿಂಡರ್ ಫ್ರೀ ಕೊಡಬೇಕಲ್ಲ ಸರ್?
ಮನೆಗೆ ಬಂದು ಎಲ್ಲಿ ತಿರುಗಿ ಕೊಡ್ತಾರೆ ಅಲ್ಲಿಗೆ 1050 ರೂಪಾಯಿ ತಗೊಂಡ್ರು. ಈಗ ಮತ್ತೆ ಬರ್ತೆ 50 ರೂಪಾಯಿ ಅವ್ರಿಗೆ ಬಂದು ಬಾಡಿಗೆ ಅಂತ ಕೇಳ್ತಾರೆ ಡೀಸೆಲ್ಗೆ. ಅಂದ್ರೆ ಹಾಂ, ಕೇಳೋರು ಯಾರು ಸರ್? ಯಾರು ಕೇಳೋರಿಲ್ಲ, ಅವರೇ ಗಾಡಿಯರೇ ಸರ್. ಹಾಂ, ತಂದಾಕರೇ ಕೇಳ್ತಾರೆ ಸರ್. ಏನಂತ ನಾವೇನು ಪುಲಿಸೇಟ್ ಬರೋದಿಲ್ಲ ಬಾ ಡೀಸೆಲಿಗೆ ಕೊಡ್ಬೇಕಂದ ಕೇಸಿ ಹೇಳ್ತಾರೆ. ಹೌದಾ? ಹ್ಞೂ, ಸರ್ಕಾರ ಕೊಡಬಾರ್ದು ಅಂತ ಹೇಳ್ದಂತ ಕೇಳಿದ್ರೆ ಸರ್ಕಾರ ಏನು ಹೇಳ್ತಾರೆ, ಇವ್ರು ನಡುವಂತರ ಮಂದಿ ಹಂಗೆ ಬಿಡ್ತಾರ. ಹ್ಞೂ, ಅದೇ ಬಂದತ್ತೆ. ಹಾಂ, ಕೊಡ್ತೀರಿ ನಾವು 1050 ರೂಪಾಯಿ ಕೊಡ್ತೀವಿ. ಮತ್ತೆ ಅವ್ರು ಕೊಡ್ಲಿಲ್ಲ ಅಂದ್ರೆ ಕೊಡಲಿಲ್ಲ ಅಂದ್ರೆ ಗ್ಯಾಸ್ ಕೊಡೋದಿಲ್ಲ ಅಂತಾರ. ನಾವೇನು ಮಾಡೋಕ್ಕತ್ತ? ಹಾಂ, 50 ರೂಪಾಯಿ ಮಕ್ಕಳು ನೋಡಿ ಹಂಗೆ ಕೊಡ್ತೀವಿ. ಮತ್ತೆ ಸಿದ್ದರಾಮಯ್ಯ ಅವರು ಅವೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಅವ್ರು ಏನೋ ದುನಿಯಾ ಹೇಳ್ತಾರೆ, ಇಲ್ಲಿ ನಡುವಂತರ ಮಂದಿ ಹೇಳ್ಬೇಕಲ್ಲ. ಹಾಂ, ಎಲ್ಲಿದೆ ಸರ್ ಬುಕ್ಕು? ಇಲ್ಲೇ ಇದೆ ನಿರ್ಮಾಣವೇ, ಅಲ್ಲ ಇಲ್ಲಿ ಇಲ್ಲೇ ಮಾನವ ಇದೆ. ಮಾನವಿಯಲ್ಲಿ ಹಾಂ, ಮಾನವ ಇದೆ. ನಾವು ಕೊಡೋದಿಲ್ಲ ಸರ್ಕಾರ ಹಂಗೆ ಹೇಳ್ತಾರೆ. ಹಂಗೆ ಹೇಳುತ್ತಂದ್ರೆ ಇಲ್ಲ ನಾವು ಡೀಸೆಲ್ ಏನೋ ಫ್ರೀ ಬರ್ತೇನೆ ಅಂತ ಕೇಳ್ತಾರ. ಮತ್ತೆ ಸರ್ಕಾರ ಕೊಡ್ತಾರೆ ಮತ್ತೆ ಮಾಡಬೇಕು. ಸರ್ಕಾರ ಕೇಳಿದ್ರೆ ಏನು ಮಾಡ್ತಾರೆ ಅವರು? ಬರೀ ಸಿಲಿಂಡ್ರು ಫ್ರೀ ಹಾಕಿ ಕೊಡ್ತೀವಿ ಅಂತಾರ. ಇದೇ ರೊಕ್ಕ 1050 ರೂಪಾಯಿ ಅಂತಾರ. 50 ರೂಪಾಯಿ ನಮ್ಮ ಗಾಡಿ ಡೀಸೆಲ್ ಬೇಕಪ್ಪ ಅಂತಾರ. ಡೀಸೆಲ್ ಬೇಕಂತ ಹಾಂ, ಡೀಸೆಲ್ ಬೇಕಂತ ಹೇಳ್ತಾರೆ ರೀ. ಕೊಡಲ್ಲ ಅಂದ್ರೆ ಇನ್ನೊಮ್ಮೆ ಕೊಡಲ್ಲ. ಹಾಂ, ಕೊಡಲ್ಲ ರೀ, ಹಂಗೆ ಮಾಡ್ತಾರೆ. ಹಿಂಗಾದ್ರೆ ಏನು ಮಾಡ್ಬೇಕ್ರಿ? ಯಾವ ಸರ್ಕಾರ ಬಂದ್ರೆ ಏನೈತೆ? ಹಾಂ, ಅಲ್ಲ ಮತ್ತೆ ಸರ್ಕಾರಕ್ಕೆ ನೀವು ಮತ ಹಾಕಿರ್ತಾರಲ್ಲ, ಮತ್ತೆ ಸರ್ಕಾರ ಮೇಲೆ ಕೇಳಬೇಕಾಗ್ತದೆ. ನಾವು ಮತ ಇದ್ದಾಗ ಇದು ಕೇಳ್ತಾರ್ರಿ, ಈಗ ಯಾರು ಕೇಳ್ತಾರೆ? ಈಗ ಇದರ ಸರ್ ಮಾನವಿ MLA ಅಪ್ಪಯ್ಯ ಸಾಕರ್ ಅವರು ಇದ್ದಾರಲ್ಲ, ಅವ್ರು ಏನು ಮಾಡ್ತಾರೆ? ಅವ್ರನ್ನ ಹೋಗಿ ಯಾವಾಗ ನಮ್ಮ ಕೈಲಿ ಕೇಳೋದಾಗ್ತ ಬಡವರು. ಹಾಂ, ಹಂಗೆ ಅವರು ತಿಳ್ಕೊಂಡು ಇದು ಮಾಡ್ಬೇಕ್ರಿ ಅಷ್ಟೇ.